ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಸಿಲಿಕಾನ್ ಸಿಟಿಗೂ ಕೂಡ ತಟ್ಟಿದೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾನಾ ಭಾಗದಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದ್ದು, ನಿರಂತರವಾಗಿ ಸುರಿತಾ ಇರುವಂಥ ಮಳೆಗೆ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಟ್ಟಿಲ್ಲ. ಮಕ್ಕಳು ಪರದಾಡ್ತಿದ್ದಾರೆ ಶಾಲೆಗೆ ಹೋಗೋದಕ್ಕೆ. ಇನ್ನು ಜನ ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಇನ್ನು ಫೆಂಗಲ್ ಹೊಡೆತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಕೆರೆ ಕೋಡಿ ಬಿದ್ದಿದೆ. ಪೋಚಂಪಲ್ಲಿ ಒತ್ತಂಗರೈ ಬಳಿ ಇರುವಂಥ ಕೆರೆ ಕೋಡಿ ಬಿದ್ದು ಊರೇ ಮುಳುಗಡೆ ಆಗಿದೆ. ಊರಿಗೂರೇ ಮುಳುಗಡೆ ಆಗಿದೆ. ಫೆಂಗಲ್ ಸೈಕ್ಲೋನ್ ಹೊಡೆತ ತಮಿಳುನಾಡಿನಾದ್ಯಂತ ಜನ ತತ್ತರಿಸಿ ಹೋಗುವಂತೆ ಮಾಡಿದ್ದು, ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಬಳಿ ಕೆರೆ ಕೋಡಿ ಬಿದ್ದು ಊರಿಗೂರೇ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಈಗ ನೀವು ಗಮನಿಸ್ತಾ ಇದ್ದೀರಿ. ನೋಡಿಲಿ ಯಾವ ರೀತಿಯಾಗಿ ಜನ ಜೊತೆಗೆ ಅಲ್ಲಿ ರಕ್ಷಣಾ ಪಡೆ ನೀರಲ್ಲೇ ಹೋಗಿ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜನ ಅಲ್ಲಿ ನಿಂತು ವಿಡಿಯೋವನ್ನು ಮಾಡಿಕೊಳ್ತಿದ್ದಾರೆ. ಕೋಡಿ ಬಿದ್ದಿರುವಂಥ ಕೆರೆಯನ್ನು ಊರಿನ ಒಳಗಡೆ ನೀರು ನುಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಕೆರೆ ಕೋಡಿ ಬಿದ್ದು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಂಡು ಬಂದಂಥ ದೃಶ್ಯ ಇದು. ಊರಿಗೂರೇ ಮುಳುಗಡೆ ಆಗಿದೆ. ಊರಿನಲ್ಲಿ ನೀರು ಯಾವ ರೀತಿಗೆ ಹರಿತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ತಮಿಳುನಾಡಿನಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ ಹಾಗೂ ಸವಿತಾ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದೀಪ್ತಿ ಬಳಿ ಹೋಗ್ತೀನಿ. ದೀಪ್ತಿ, ನೋಡಿ, ಇವತ್ತು ಫೆಂಗಲ್ ಸೈಕ್ಲೋನಿಂದಾಗಿ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ. ಇದರಿಂದಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳಿಗೆ ಕಂಡು ಬರ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂತು? ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬಹುದಿತ್ತು. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಈ ಮುಂಚೆ ಮಳೆ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ಆದೇಶವನ್ನ ಪ್ರಕಟ ಮಾಡ್ತಾ ಇತ್ತು. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಸಂಡೇ ಬಂದಿರೋದ್ರಿಂದ ಪ್ರಾಬ್ಲಿ ಡಿಸಿಗೆ ಟೈಮ್ ಇಲ್ಲ ಕಾಣುತ್ತೆ, ಅಥವಾ ಮರ್ತು ಹೋಗಿದೆ. ಸೋಮವಾರ ಹೇಗೂ ಮಕ್ಕಳು ಬರ್ತಾರೆ, ನಾವೇಗೂ ಕಾರಲ್ಲಿ ಹೋಗೋದಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ವರ್ತನೆ ಇದೆ. ಹೀಗಾಗಿ ಪೋಷಕರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಬೆಳಿಗ್ಗೆ ಮಕ್ಕಳನ್ನ ಅಷ್ಟು ಬೇಗ ಶಾಲೆಗೆ ಹೊರಡಿಸ್ಬೇಕು, ಈ ಮಳೆ ಈ ಟ್ರಾಫಿಕ್ ಮಧ್ಯ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋದೇ ದೊಡ್ಡ ಹರಸಾಹಸ. ಕೆಲವು ಪೇರೆಂಟ್ಸ್ ಅಂತೂ ಬೇಡವೇ ಬೇಡ ಟೆನ್ಷನ್ ಅಂತ ಹೇಳಿ ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಬೆಂಗಳೂರಿನ ನಾನಾ ಭಾಗದಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಮಳೆ ಸುರಿತಾ ಇದೆ. ಮಳೆಯ ಎಫೆಕ್ಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಾಳೆ ನಾಡಿದ್ದು ಕೆಲವು ಜಿಲ್ಲೆಗಳು ಹಾಗೆ ರಾಜಧಾನಿಯ ಕೆಲವು ಭಾಗಗಳಿಗೆ, ಅಂದರೆ ಗ್ರಾಮಾಂತರ ಬೆಂಗಳೂರು, ಇಲ್ಲೆಲ್ಲ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಿರುವಂಥದ್ದು. ಸಾಕಷ್ಟು ಜನ ಬಸ್ನಲ್ಲಿ ಹೋಗುವಂಥವರೆಲ್ಲ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಾ ಇದ್ದಾರೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಅಂತ ಹೇಳಿ. ಸೊ ಕಳೆದ 2-3 ಗಂಟೆಗಳಿಂದನೂ ಕೂಡ ಪೀಕ್ ಅವರ್ಸಲ್ಲಿ ಮಾತ್ರ ನಾವು ಬೆಂಗಳೂರಿನಲ್ಲಿ ಟ್ರಾಫಿಕ್ನ ನೋಡ್ತಾ ಇದ್ವಿ. ಆದರೆ ಈಗ
ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಸಿಗ್ನಲ್ಗಳಲ್ಲಿ ತುಂಬಾನೇ ಹೊತ್ತು ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ಕೊಡೆಯನ್ನು ಹಿಡ್ಕೊಂಡು ಕಾಲೇಜ್ಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಜಿಲ್ಲಾಡಳಿತ, ಯಾಕಂದರೆ ಇನ್ನೂ 3 ದಿನಗಳ ಕಾಲ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ರಜೆಯನ್ನು ಘೋಷಣೆ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲೇ ಇರಿ ದೀಪ್ತಿ. ಇನ್ನೊಂದು ಕಡೆ ಶಾಂತಿನಗರದಲ್ಲಿ ಸವಿತಾ ಇದ್ದಾರೆ. ಸವಿತಾ, ನೀವಿರುವಂಥ ಜಾಗದಲ್ಲಿ ಅಂದರೆ ಶಾಂತಿನಗರದಲ್ಲಿ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ಈಗಾಗಲೇ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ರಾಜ್ಯಕ್ಕೂ ಕೂಡ ತಟ್ಟಿದೆ. ತಮಿಳುನಾಡು ಅಷ್ಟೇ ಅಲ್ಲದೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಪೀಕ್ ಅವರಲ್ಲೇ ವೆಹಿಕಲ್ ಮೂವ್ಮೆಂಟ್ ಆಗಲ್ಲ. ಸೊ ಈ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನು ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನೂ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದ್ದು, ಬೆಂಗಳೂರಿನಲ್ಲಿಯೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿಗೆ ರಜೆಯನ್ನು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ಮತ್ತು ಅದರ ಹೊರತಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಅಂದರೆ ಅಂಗನವಾಡಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣದಿಂದಾಗಿ ರಜೆ ಘೋಷಣೆಯನ್ನು ಮಾಡಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪೀಕ್ ಅವರಲ್ಲಿ ಆಫೀಸ್ಗೆ ಹೋಗಬೇಕಂದ್ರೆ 1 ಗಂಟೆ ಮುಂಚೆನೇ ಹೋಗಬೇಕು. ಈ ಮಳೆ ಟೈಮ್ನಲ್ಲಿ ಬೆಳಗ್ಗಿನಿಂದಲೂ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಸಿಟಿ ಜನರು ಅನುಭವಿಸ್ತಾ ಇದ್ದಾರೆ. ಗಂಟೆಗಟ್ಟಲೆಗೆ ಈ ಸಿಗ್ನಲಲ್ಲಿ ಮಳೆಯಲ್ಲಿ ನೆಂದು ಕಾದು ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇನ್ನೂ 3 ದಿನ ಮಳೆ ಇರೋದ್ರಿಂದ ಸಿಟಿ ಜನರು ಒಂದೇ ದಿನಕ್ಕೆ ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ, ಸೈಕ್ಲೋನ್ ಎಫೆಕ್ಟ್. ನೋಡಿಲಿ, ಬಸ್ಗಳು ಒಂದು ಕಡೆ ಪಾರ್ಕ್ ಮಾಡಿದ್ದಾರೆ. ಕೃಷ್ಣಗಿರಿ ಜಿಲ್ಲೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೆರೆ ಕೋಡಿ ಬಿದ್ದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಗ್ರಾಮವೇ ಮುಳುಗಡೆ ಆಗಿದೆ. ನೋಡಿ, ಎಷ್ಟು ಸುಮಾರು ಒಂದು 7-8 ಮಿನಿ ಬಸ್ಗಳು ನಿಂತಿದೆ. ಅದೆಲ್ಲವೂ ಕೂಡ ಈಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿದೆ. ಕೆರೆ ಕೋಡಿ ಬಿದ್ದಂಥ ಹಿನ್ನೆಲೆಯಲ್ಲಿ ಈ ದೃಶ್ಯಾವಳಿ ಕಂಡು ಬಂದಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಿಕೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ನಿಕೇಶ್, ನೀವು ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಸಮಸ್ಯೆ ಕಂಡು ಬರ್ತಾ ಇದೆ ನಿಕೇಶ್? ಎಸ್ ನಾಗೇಂದ್ರ ಬಾಬು, ನಾನೀಗ ಫ್ರೀಡಂ ಪಾರ್ಕ್ ನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಕೂಡ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ತಮಿಳುನಾಡಿನಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಎಷ್ಟಿದೆಯೋ ಅದೇ ತರ ಈಗ ಕರ್ನಾಟಕ, ಅದರಲ್ಲೂ ಕೂಡ ನಮ್ಮ ರಾಜ್ಯ ಬೆಂಗಳೂರಲ್ಲೂ ಕೂಡ ಈ ಸಮಸ್ಯೆ ಉಲ್ಬಣವಾಗುವಂತ ಸಾಧ್ಯತೆ ಇದೆ. ನಿರಂತರವಾಗಿ ನಿನ್ನೆ ಸಂಜೆಯಿಂದ ಬಿಟ್ಟು ಬಿಡದೆ ಈ ಒಂದು ಮಳೆ ಸುರಿತಾ ಇರುವಂತ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ರಜೆಯನ್ನ ಕೊಟ್ಟಿದ್ದಾರೆ, ಅದು ಕೂಡ LKG UKG ಮಕ್ಕಳಿಗೆ. ಅದೇ ತರ ಇದೆ, ಎಲ್ಲಿ ನೀರು ನಿಂತ್ಕೊಂಡ್ರು ಕೂಡ ಇಲ್ಲಿ ವಾಹನ ಸವಾರರಿಗೂ ಕೂಡ ಗಾಡಿಯನ್ನು ಒಂದು ಕಡೆ ಅಲ್ಲಿ ದೇವಸ್ಥಾನ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಬಸ್ಗಳು ಕೊಚ್ಚಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿದೆ. ನೋಡಿ ಯಾವ ರೀತಿಗೆ ಅರ್ಧ ಭಾಗ ಅದು ಅಂದರೆ ರಸ್ತೆ ಮೇಲೆ